ಇನ್ನು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಸಿಎಂ ಡಿಕೆ ಶಿವಕುಮಾರ್ ನಡುವೆ ವಾಗ್ಯುದ್ಧ ಏರ್ಪಟ್ಟಿದೆ. ನಿನ್ನೆ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಸಿಎಂ ಡಿಕೆಶಿ ವಿರುದ್ಧ ಗುಡುಗಿರುವಂತಹ ಕುಮಾರಸ್ವಾಮಿ ಮತ್ತೆ ಬಹಿರಂಗ ಚರ್ಚೆಗೆ ಬರುವಂತೆ ಸವಾಲ್ ಹಾಕಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟರು ಸಿಎಂ ಡಿಕೆಶಿ. ನಾನು ಚರ್ಚೆಗೆ ಕರೆದಾಗ ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿಯೇ ರಿಯಲ್ ಎಸ್ಟೇಟ್ ದಂಧೆಯ ಪಿತಾಮಹ ಅಂತಲೂ ಕೌಂಟರ್ ಕೊಟ್ಟಿದ್ದಾರೆ. 7 ಕೋಟಿನ 8 ಕೋಟಿನ ಖರ್ಚು ಮಾಡಿ ಅದೆಂತ ಹಬ್ಬ ಮಾಡಿದ್ರು? ಫ್ರೀಡಮ್ ಹಬ್ಬ ಅಲ್ವೇ? ಅಲ್ಲೇ ಮಾಡೋಣ, ಅಲ್ಲೇ ಒಂದು ವೇದಿಕೆ ಸಿದ್ಧ ಮಾಡಲಿ ರೆಡಿ ಇದ್ದೀನಿ. ಅದೇನು ಪ್ರಶ್ನೆ ಕೇಳಿದ್ದಾರೆ? ಏನು ನನ್ನ ನೈತಿಕತೆ? Hotel Management with AI. Join IIHM, International Institute of Hotel Management. ನನ್ನ ತಾಯಿ ಹೆಸರು ಹೇಳಿದವ್ರೆ. ಆ ವಿಷಯದಲ್ಲಿ ಎಲ್ಲದಕ್ಕೂ ಚರ್ಚೆ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ನಮ್ಮ ನಡವಳಿಕೆ ನಾವು ಏನು ಬಂದಿದ್ದೀವಿ, ನಮ್ಮದು ತೆರೆದ ಪುಸ್ತಕ. ಇವ್ರ ಥರ ರಾತ್ರಿ ಒಂದು ಬೆಳಗ್ಗೆ ಒಂದಲ್ಲ. ಅದರಿಂದ ನಮ್ಮ ಕುಟುಂಬದ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ದೇವೇಗೌಡರ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ 7 ಗುಂಡಿಗೆ ಬೇಕು ಇವರಿಗೆ. ದೇವೇಗೌಡರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಬಗ್ಗೆ ಚರ್ಚೆ ಮಾಡಿ. ದೇವೇಗೌಡರ ಹೆಸರು ಹೇಳೋಕ್ಕೆ ಇವ್ರಿಗೆ ಯಾರಿಗೆ ಯೋಗ್ಯತೆ ಇದೆ ಇವರಿಗೆ? ಅದನ್ನು ನಾಡಿದ್ದೆಲ್ಲ ಮತ್ತೆ ಈಗ ಸವಾಲು ಕರೀತಾರ. ನಾನು ಸವಾಲು ಕರೆದಾಗ ಯಾಕೆ ಮಾಡಲಿಲ್ಲ? ನಾನು ಹೇಳಿದೆ ನಡೆಯೋಣ, ಚರ್ಚೆ ಮಾಡೋಣ ಅಂತ ಕರೆದಿಲ್ಲ. ನಾನು ಚರ್ಚೆ ಮಾಡೋಣ ನಡೆಯಪ್ಪ ಅಂತ ಕರೆದಿದ್ದಲ್ಲ, ಯಾಕೆ ಬರಲಿಲ್ಲ? ಆಗ ಈಗ ನಾನು ಮುಖ್ಯವಾಗಿ ಈಗ ಅದೇನು ಸವಾಲು ಬೇಕು, ಎಲ್ಲರ ಕೈಲೂ ಸೈನ್ ಹಾಕ್ಸಿ ಕೊಟ್ಟಿದ್ದಾರಲ್ಲ, ಅಸೆಂಬ್ಲಿ ಚರ್ಚೆ ಮಾಡಲಿ. ಆ ಜನನೆಲ್ಲ ಕಂಪ್ಲೀಟ್ ಮುಗಿಸ್ಬಿಟ್ಟು ರೆಡ್ ಝೋನ್ಗಿಟ್ಟು ಅಕ್ವಿಷನ್ ಮಾಡಿ ನೋಟಿಸ್ ಮಾಡಿ ಎಲ್ಲ ಮಾಡಿಬಿಟ್ಟು ಈಗ ಸುಮ್ಮನೆ ಅದಕ್ಕೇನೋ ಡ್ರಾಮಾ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ರಿಯಲ್ ಎಸ್ಟೇಟ್ ದಂಧೆ ಶುರು ಮಾಡೋದು ಯಾರು? ಅದು ಕುಮಾರಸ್ವಾಮಿ ಪಿತಾಮಹ. ರಿಯಲ್ ಎಸ್ಟೇಟ್ ದಂಧೆ ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರ? ನಾವು ಸೇನ್ ಹಾಕಿದ್ವಾ? ನಾವು ರಾಜ್ಯಕ್ಕೆ ಒಳ್ಳೇದಾಗಬೇಕು. ಒಂದು ಟೌನ್ಶಿಪ್ಗಳು ಜನ ಹೊರಗಡೆ ಹೋಗ್ಬೇಕು. ಈಗ ಯಲಹಂಕ ಟೌನ್ಶಿಪ್ ಆಯ್ತಪ್ಪ, ಈಗ ಇದು ಕೆಂಗೇರಿ ಟೌನ್ಶಿಪ್ ಆಯಿತು, ITPL ಆಯಿತು, ಈಗ ನಮ್ಮ ಆನೇಕಲ್ ಟೌನ್ಶಿಪ್, ಸೂರ್ಯ ಟೌನ್ಶಿಪ್ ಆಯಿತು. ಹೆಂಗಾಗೋಯ್ತವಲ್ಲ? ಯಾರ್ದೋ ಜಮೀನು. ಈಗ ಬಿಡದಿವ್ರು ಮಾಡಲಿಲ್ವ? ಇವರು ಬಿಡದಿ ಟೌನ್ಶಿಪ್, ಬಿಡದಿದ್ದು ಇಂಡಸ್ಟ್ರಿಯಲ್ ಟೌನ್ ಮಾಡಲಿಲ್ವಾ? ಆರೋಳಿ ಇದನ್ನು ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಲಿಲ್ವ? ಇವರು ಜನಕ್ಕೆ ಅನುಕೂಲ ಆಗಬೇಕು, ಉದ್ಯೋಗ ಸಿಗಬೇಕು. ಆ ಜನ ಅಭಿವೃದ್ಧಿ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಈಗ ನಾವು ಏರ್ಪೋರ್ಟ್ ಮಾಡಿರ್ತಾರೆ, ಇಡೀ ಆ ಏರಿಯಾ ಎಲ್ಲ ಅಭಿವೃದ್ಧಿ ಆಗಿರೋದು. ಸೊ ರಾಮನಗರದವರು ಅಭಿವೃದ್ಧಿ ಆಗಬಾರ್ದು, ಕನಕಪುರದವ್ರು ಅಭಿವೃದ್ಧಿ ಆಗಬಾರ್ದು, ಚನ್ನಪಟ್ಟಣದವ್ರು ಅಭಿವೃದ್ಧಿ ಆಗಬಾರ್ದು, ಮಾಗಡಿಯವ್ರು ಅಭಿವೃದ್ಧಿ ಆಗಬಾರ್ದು. ಇವ್ರ ಮನೆಯಲ್ಲಿ ಉದ್ಯೋಗಕ್ಕೆ ಇರಬೇಕು ಎಲ್ಲರೂ.